ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ಬ್ಲಾಗ್ಸ್ನ ಡೈಲಿ ಮಾಡಬೇಕು ಅನ್ಕೋತಾ ಇದ್ದೀನಿ, ಬಟ್ ಕಾರಣಾಂತರಗಳಿಂದ ಆಗಲ್ಲ. ಸೊ ಹಾಗಾಗಿ ಇವತ್ತು ನೋಡಿ, ವಡೆ ಮಾಡೋಣ ಅಂತ ಹೇಳಿಬಿಟ್ಟು, ಎಲ್ಲರೂ ಯೂಶ್ವಲಿ ಮಾಡ್ತಾರೆ, ಸೊ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ವಡೆ ಮಾಡ್ತಾಯಿದ್ದೀರಿ. 3 ಅವರಿಂದ ನೆನೆಸಿಟ್ಟಿದ್ದೀರಿ. ಕಡಲೆಬೇಳೆ ಉದ್ದಿನಬೇಳೆ ನೋಡಿ, ಕಡಲೆಬೇಳೆ 3 ಕಪ್ ನೆನೆಸಿಟ್ಟಿದ್ದೀರಿ. ಆಮೇಲೆ ಉದ್ದಿನಬೇಳೆ 1.5 ಕಪ್ಪು. ಆಮೇಲೆ ಇಲ್ಲಿ ರುಬ್ಬೋದಕ್ಕೆ ನಾವು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, 1 ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ರುಬ್ಬೋದಕ್ಕೆ ನಾವು ಇಟ್ಕೊಂಡಿದ್ದೀರಿ ಇಲ್ಲಿ. ಆಮೇಲೆ ಇಲ್ಲಿ ನಾವು ಒಂದು ಆನಿಯನ್, ಒಂದು ಈರುಳ್ಳಿ ಫುಲ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಆಮೇಲೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಇಟ್ಕೊಂಡಿದ್ದೀರಿ. ಫಸ್ಟ್ ಇದನ್ನು ರುಬ್ಬೋಣ. ರುಬ್ಬಿದಾದಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಬನ್ನಿ ನೋಡಿ, ನಾವು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಿಕ್ಸಿನಲ್ಲಿ. ಫಸ್ಟ್ ಮಿಕ್ಸಿ ಮಾಡ್ಕೊತೀನಿ ಇದನ್ನು. ನೋಡಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀರಿ. ನಾನು ಏನೇನು ತೋರಿಸಿದ್ನಲ್ವ ಪ್ಲೇಟಲ್ಲಿ, ಅದನ್ನೆಲ್ಲ ಮಿಕ್ಸಿ ಮಾಡಿದ್ದೀನಿ ನೋಡಿ. ಬನ್ನಿ, ಈಗ ಬೇಳೆ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ನೋಡಿ, ನಾವೆಲ್ಲ ಮಿಕ್ಸಿ ಮಾಡಿಟ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಬೇಕು. ಎಲ್ಲ ಏನೇನು ರುಬ್ಬಿದಿರೋ ಮಿಕ್ಸಿನಲ್ಲಿ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಸಬ್ಬಕ್ಕಿ ಸೊಪ್ಪನ್ನು, ಒಂದು ಈರುಳ್ಳಿ ಹೇಳಿದ್ನಲ್ವ, ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ನಾವು. ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರದ ಪುಡಿ ಏನು ಬೇಡ, ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀರಲ್ವ, ಹಾಗಾಗಿ ಖಾರದ ಪುಡಿ ಏನು ಬೇಡ. ಒಂದು ಚಿಟಿಕೆ ಅಷ್ಟು ಸೋಡಾ, ಜಾಸ್ತಿ ಬೇಡ, ಒಂದು ಚಿಟಿಕೆ. ಪ್ಯಾನಲ್ಲಿ ಎಣ್ಣೆ ಇಟ್ಟಿದ್ದೀರಿ ಕಾಯೋದಕ್ಕೆ. ಬನ್ನಿ, ಇದು ರೆಡಿ ಇದೆ. ವಡೆ ಹಾಕೋಣ. ಈಗ ಎಣ್ಣೆ ಕಾದಿದೆ. ಈಗ ವಡೆ ಒಂದೊಂದೇ ಬಿಡ್ತಾ ಇದ್ದಾರೆ ನಮ್ಮ ಅಕ್ಕ. ಈ ಥರ ಯಾರಾದರೂ ಒಬ್ಬರ ಜೊತೆನಲ್ಲಿದ್ದರೆ ಮಾಡೋದಕ್ಕೆ ತುಂಬ ಕಷ್ಟ ಅನಿಸಲ್ಲ. ಅವರೆಲ್ಲ ಹೆಲ್ಪ್ ಮಾಡಿದ್ರು. ನಾನು ಬರೀ ಮಿಕ್ಸಿಂಗ್ ಮಾಡಿದ್ದಷ್ಟೇ. ನೆನ್ನೆ ಮಿಕ್ಸಿಂಗ್ ಮಾಡಿ ಈ ಥರ ಒಂದು ವಡೆ ಮಾಡ್ಕೊಳ್ಳಿ. ಮಸಾಲೆ ವಡೆನ ಮಾಡ್ಕೊಂಡು ತಿಂದು ಹೇಳಿ ಕಮೆಂಟಲ್ಲಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ, ಕ್ರಂಚಿಯಾಗೂ ಇರುತ್ತೆ. ಈ ಥರ ಮಾಡ್ಕೊಳ್ಳಿ ನೀವು. ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೋದು. ಮಕ್ಕಳು ಮಾಡೋವಾಗ ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ಮಕ್ಕಳು ಯೂಶ್ವಲಿ ಖಾರ ಜಾಸ್ತಿ ತಿನ್ನಲ್ವಲ್ಲ. ಒಬ್ಬೊಬ್ಬರು ಮಕ್ಕಳು ತಿಂತಾರೆ, ಒಬ್ಬೊಬ್ರು ತಿನ್ನಲ್ಲ. ಸೊ ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಥರ ತುಂಬ ರುಚಿಯಾಗಿರುತ್ತೆ ನೋಡಿ ಯಾವ ಥರ ಇದೆ. ಈ ಥರ ಮಾಡ್ಕೊಳ್ಳಿ ವಡೆನ, ಈ ಥರ ಶೇಪಲ್ಲಿ ಮಾಡ್ಕೊಂಡು ತಿಂದು ನನಗೆ ಹೇಳಿ ಕಮೆಂಟಲ್ಲಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು, ಥ್ಯಾಂಕ್ ಯು. ಲಾಸ್ಟ್ ವಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿದೆ, ಸಾಫ್ಟಾಗಿದೆ ತಿನ್ನೋದಕ್ಕೆ. ನೀವು ಈ ಥರ ನಾನು ಯಾವ ಥರ ತೋರಿಸಿದ್ನೋ ಆ ಥರ ಮಾಡ್ಕೊಂಡು ತಿನ್ನಿ. ತುಂಬ ರುಚಿಯಾಗಿದೆ ವಡೆ. ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು ಇದನ್ನು. ಚಟ್ನಿ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಹಾಕಿ, ಚಟ್ನಿ ರೆಸಿಪಿನೂ ಹೇಳ್ತೀನಿ. ಸೊ ನೀವು ಈ ಥರ ಮಾಡಿಕೊಂಡು ಒಂದು ಸರಿ ತಿಂದು ನೋಡಿ. ಸೊ ನನಗೆ ಹೇಳಿ ಕಮೆಂಟಲ್ಲಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲರಿಗೂ ತುಂಬ ಹೃದಯದ ತುಂಬ 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 ಥ್ಯಾಂಕ್ಸ್.
ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋರ್ಗು ತುಂಬ ಥ್ಯಾಂಕ್ಸ್. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಬಾಯ್.